ನಮಸ್ತೆ. ನಾನು ಇವತ್ತು ಒಂದು ಎಕ್ಸಸೈಸು ಮುದ್ರೆ ಸಮೇತ ಮಾಡಿ ತೋರಿಸ್ತೀನಿ. ಅದೆಷ್ಟು ಈಸಿ ಆಗ್ತದೆ, ಆದರೆ ನೀವು ಮಾಡಬೇಕಿದ್ರೆ ಡಾಕ್ಟರನ್ನು ಸಲಹೆ ಮೇರೆಗೆ ಮಾಡಿ. ಅದು ಯಾಕಂದರೆ ಸೊಂಟ ಬಗ್ಗಿಸಬೇಕು. ಸೊಂಟ ನೋವು ಇದ್ದರೆ ಅಥವಾ ಆಸ್ಟಿಯೋಪೊರೋಸಿಸ್ ಅದೆಲ್ಲ ಪ್ರಾಬ್ಲಮ್ ಇದ್ದರೆ ಇದು ಡಾಕ್ಟರ್ ಸಲಹೆ ತುಂಬ ಅಗತ್ಯ. ನೀವು ಇದು ಟ್ರೈ ಮಾಡೋದಕ್ಕೆ ಮೊದಲು ಡಾಕ್ಟರ್ ಸಲಹೆ ತಗೊಳ್ಳಿ. ನನಗೆ ಈಗ 81 ವರ್ಷ ನಡೀತಾ ಇದೆ. ನಾನು ಇದನ್ನು ಮಾಡ್ತೇನೆ, ಹೇಗೆ ಮಾಡೋದು ತೋರಿಸ್ತೇನೆ. ಅತಿ ಸುಲಭದಲ್ಲಿ ಮಾಡಲಿಕ್ಕಾಗ್ತದೆ. ಅದು ಹೇಗೆ ಅಂತ ನಿಮಗೆ ಮಾಡಿ ತೋರಿಸ್ತೀನಿ. ಇದರಿಂದ ನಮ್ಮದು ಹೊಟ್ಟೆ ಸ್ವಲ್ಪ ಕರಗ್ತದೆ, ವೆಯ್ಟ್ ಲಾಸ್ ಆಗ್ತದೆ, ಮತ್ತು ಹೊಟ್ಟೆ ಒಳಗೆ ಏನು ಪ್ರಾಬ್ಲಮ್ ಇದ್ದರೂ ಇದು ಸರಿಯಾಗಿರ್ತದೆ, ಏನು ತೊಂದರೆ ಆಗೋದಿಲ್ಲ. ಹೊಟ್ಟೆ ಖಾಲಿ ಇರಬೇಕು. ಇದು ಮಾಡಬೇಕಿದ್ರೆ ಊಟ ಮಾಡಿ 5 hours ಅದು ಆಗಿರಬೇಕು. ಈಗ ಹೇಗೆ ಅಂತ ತೋರಿಸ್ತೀನಿ. ನಾನು ಉಸಿರನ್ನು ನಿಧಾನಕ್ಕೆ ಒಂದು ತಗೊಳ್ತೇನೆ, ಆಮೇಲೆ ಉಸಿರು ಪೂರ್ತಿ ಹೊರಗೆ ಹಾಕ್ತೇನೆ. ಆಮೇಲೆ ಮುದ್ರೆ ನೋಡಿ ಯಾವುದು ಅಂತ, ಈ ಮುದ್ರೆ ಹೇಳ್ಕೊಳ್ತೇನೆ. ಎರಡರಿಂದ ನಾನು ಲಾಕ್ ಮಾಡೋದು ನೋಡಿ, ಹೀಗೆ ನೋಡಿ. ಇದನ್ನು ಹೇಳ್ಕೊಂಡು ನೋಡಿ, ಕಾಲನ್ನು ಸರಿಯಾಗಿ ಹೀಗೆ ಮಾಡಿ ನೋಡಿ. ಇದನ್ನು ನೀವು ಟ್ರೈ ಮಾಡಬೇಕಿದ್ರೆ ಸುಲಭ ನೋಡಿ. ಇವೆಲ್ಲ ಅದಕ್ಕೆ ಸಂಬಂಧಪಟ್ಟ ನರಗಳು ನೋಡಿ, ಬೆನ್ನಿಗೆ ಕಶೇರುಕ ಅಂದರೆ ಸ್ಪೈನಲ್ ಕಾರ್ಡ್ ಇದೆಯಲ್ಲ ನೋಡಿ. ಇದನ್ನು ಹೀಗೆ ನೋಡಿ, ಹಿಂಗೆ ಇಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಲೆಫ್ಟಿಗೆ, ಈಗ ಮುಂದಕ್ಕೆ ಬಾಗುದು ನೋಡಿ. ಫುಲ್ಲು ಕಾಲಿಗೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಹೀಗೆ ನೋಡಿ. ನೆಕ್ಸ್ಟ್ ಉಸಿರು ಬಿಡ್ತಾ ಬಿಡ್ತಾ ಸೊಂಟದಿಂದ ಬರಬೇಕು. ಹೀಗೆ ಉಸಿರು ಬಿಡ್ತಾ ಇದ್ದೀನಿ ಸೊಂಟದಿಂದ ನೋಡಿ. ನೋಡಿ ಎಷ್ಟು ಹೊತ್ತು ಬೇಕಾದರೂ ಇರ್ಬೋದು. ಉಸಿರೆಲ್ಲ ಹೊರಗೆ ಹಾಕಿ ಆನಂತರ ಉಸಿರು ತಗೊಳ್ಬೋದು. ನೀವು ತುಂಬ ಹೊತ್ತಿರೋದಿದ್ರೆ ಉಸಿರು ನಿಧಾನ ಎಷ್ಟು ಹೊತ್ತು ಬೇಕಾದರೂ ಇರ್ಬೋದು. ಅದರಲ್ಲಿ ಕಪಾಲಭಾತಿ ಮಾಡ್ಬೋದು. ಅದು ಹೇಗೆ ಅಂತಲೂ ಬೇಕಾದ್ರೆ ತೋರಿಸ್ತೇನೆ ನೋಡಿ. ಹೀಗೆ ಮಾಡಿ ನೋಡಿ. ಇದನ್ನು ಹೀಗೆ ನೀವು ಮಾಡಬೇಕು. ಕಾಲಿಗೆಲ್ಲ ಸ್ವಲ್ಪ ಇದು ಮಾಡಿ ಸಡ್ಲ ಮಾಡಿಕೊಂಡು ಮತ್ತೆ ನೋಡಿ, ಹೊಟ್ಟೆ ಎಲ್ಲ ಒಳಗೆ ಹೋಗಿ ಸೊಂಟದಿಂದ ಬಗ್ಗುದು. ಈ ಥರ. ಇಲ್ಲಾದರೆ ಸುಮ್ಮನೆ ನೋಡಿ ಹೀಗೆ ಸಹ ಒಂದು ಕೈ ಮೇಲೆ ಇಟ್ಕೊಂಡು ಈಗ ನೋಡಿ. ಮೂಗು ಗಲ್ಲ ಎಲ್ಲ ತೆಗೆದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.